ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ರಾಯಚೂರು ನಗರದ ಸಾರ್ವಜನಿಕ ಗ್ರಂಥಾಲಯ ಹತ್ತಿರವಿರುವ ಓಂ ಸಾಯಿ ಧ್ಯಾನ ಮಂದಿರದಲ್ಲಿ ಶಿವಾಜಿ ಜಯಂತಿ ಕಾರ್ಯಕ್ರಮವು ದಿನಾಂಕ 9/2/2026 ಜರುಗಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಮುಖ್ಯ ಭಾಷಣಕಾರರಾದ ಡಾಕ್ಟರ್ ದಂಡಪ್ಪ ಬಿರಾದಾರ್ ಮಾತನಾಡುತ್ತಾ, ಮರಾಠರು ಒಂದು ಪ್ರಬಲ ರಾಷ್ಟ್ರವನ್ನಾಗಿ ಸಂಘಟಿಸಿದ ಮತ್ತು ವಿಶಾಲ ರಾಜ್ಯವನ್ನ ಕಟ್ಟಿ ಮೊಘಲರಿಗೆ ಸಿಂಹ ಸ್ವಪ್ನವಾಗಿ ಆಡಳಿತ ಮಾಡಿದ ಮಹಾರಾಜ ಛತ್ರಪತಿ ಶಿವಾಜಿಯವರು 16-19 ಫೆಬ್ರವರಿಯಂದು ಜೀಜಾಬಾಯಿ ಸಹಜಾ ಭೋಸ್ಲೆಯವರ ಮಗನಾಗಿ ಹುಟ್ಟುತ್ತಾರೆ. ಇವರ ಗುರುಗಳು ದಾದಾಜಿ ಕೊಂಡದೇವ ಬಾಲ್ಯದಲ್ಲಿ ಅಪೂರ್ವದ ಯುದ್ಧದ ಕಲೆಗಳ ಬಗ್ಗೆ ಆಸಕ್ತಿಯನ್ನ ಹೊಂದಿದ್ದರು. ಇವರು 18ನೇ ವಯಸ್ಸಿಗೆ ಬರುವಂತಹ ಸಂದರ್ಭದಲ್ಲಿ ಗುರುಗಳ ಮಾರ್ಗದರ್ಶನದಲ್ಲಿ ಯುದ್ಧದ ಎಲ್ಲಾ ಕಲೆಗಳನ್ನ ಕರಗತ ಮಾಡಿಕೊಂಡರು. 1674ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರು ರಾಯಗಢ ಕೋಟೆಯನ್ನ ನಿರ್ಮಿಸಿದರು. ಇವರ ಸಾಧನೆ, ಇವರ ಆಡಳಿತ ಮತ್ತು ಸಾಮ್ರಾಜ್ಯದ ವಿಸ್ತರಣೆಗಾಗಿ ಛತ್ರಪತಿ ಎಂಬ ಬಿರುದು ಪಡೆದುಕೊಂಡರು. ಶಿವಾಜಿ ಬಲಿಷ್ಠ ನೌಕಾಪಡೆಯನ್ನ ಹೊಂದಿದ್ದು, ಶಿವಾಜಿ ಮಹಾರಾಜರು ತಮ್ಮ ಆಳ್ವಿಕೆಯಲ್ಲಿ ದಕ್ಷಿಣ ಭಾರತದ ತಂಜಾವರವರೆಗೆ ವಿಸ್ತರಣೆಯನ್ನ ಮಾಡಿದ್ದರು. ಮೊಘಲರ ವಿರುದ್ಧ ಹೋರಾಡಿ ಇಂದು ಸಾಮ್ರಾಜ್ಯವನ್ನ ಸ್ಥಾಪಿಸಿದರು. ಅವರ ಗುರುಗಳಾದಂತಹ ದಾದಾಜಿ ಸಮರ್ಥ ದಾಸರು ಜೀವನದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸಿದರು. 1674ರಲ್ಲಿ ರಾಯಗಢದಲ್ಲಿ ರಾಜ್ಯ ಪಟ್ಟಾಭಿಷೇಕ ಅತ್ಯಂತ ವಿಜೃಂಭಣೆ ಮತ್ತು ಅದ್ದೂರಿಯಾಗಿ ಸಾವಿರಾರು ಜನರ ಸಮಕ್ಷಮದಲ್ಲಿ ನಡೆದು ಅವರ ಸಾಧನೆಗೆ ಒಂದು ಕೈಗನ್ನಡಿಯಾಯಿತು. ಮರಾಠರ ಸಾಮ್ರಾಜ್ಯ ಸಂಸ್ಥಾಪಕ ಶಿವಾಜಿಯ ಹಲವಾರು ಯುದ್ಧಗಳನ್ನ ಮಾಡಿ ತನ್ನ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಗುರುಗಳ ಬಗ್ಗೆ, ತಂದೆ ತಾಯಿಗಳ ಬಗ್ಗೆ ಮತ್ತು ಮಕ್ಕಳ ಬಗ್ಗೆ ಬಹಳಷ್ಟು ಗೌರವ ಹೊಂದಿದ್ದರು ಎಂದು ಡಾಕ್ಟರ್ ಬಿರಾದಾರ್ ಹೇಳಿದರು. ನಂತರ ಓಂ ಸಾಯಿ ಧ್ಯಾನ ಮಂದಿರದ ಸಾಯಿ ಕಿರಣ್ ಆಧೋನಿ ಗುರುಜಿ ಮಾತನಾಡುತ್ತಾ, ಭಾರತದ ಇತಿಹಾಸದಲ್ಲಿ ಹಲವಾರು ರಾಜರು ತಮ್ಮ ಸಾಧನೆಯಿಂದ ಹೆಸರು ಪಡೆದಿದ್ದಾರೆ. ಆದರೆ ವಿಶಿಷ್ಟವಾದ ರೀತಿಯಲ್ಲಿ ಕಾರ್ಯ, ಕೆಲಸ, ಯುದ್ಧ, ಸಾಮ್ರಾಜ್ಯ ವಿಸ್ತರಣೆಯನ್ನ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದಂತ ಛತ್ರಪತಿ ಶಿವಾಜಿ ಮಹಾರಾಜರು ಹೆಸರು ಇತಿಹಾಸದಲ್ಲಿ ಅಮರವಾಗಿದೆ. ಅದು ಅವರ ಸಾಧನೆಯಿಂದ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಸುಧಾ ಮತ್ತು ಶೋಭಾ ಪಾಟೀಲ್ ಅವರು ಪ್ರಾರ್ಥನೆ ಗೀತೆಯನ್ನ ಹೇಳಿದರು. ರವೀಂದ್ರ ನಾಯಕ್ ಕೊನೆಯಲ್ಲಿ ವಂದಿಸಿದರು. ಓಂ ಸಾಯಿ ಧ್ಯಾನ ಮಂದಿರದ ವ್ಯವಸ್ಥಾಪಕರಾದ ಶ್ರೀಮತಿ ಕವಿತಾ ಸಾಯಿ ಕಿರಣ್ ಆಧೋನಿ ಗುರುಜಿ ಮತ್ತು ಓಂ ಸಾಯಿ ಧ್ಯಾನ ಮಂದಿರದ ಸದ್ಭಕ್ತರು ಉಪಸ್ಥಿತರಿದ್ದರು. ನಮ್ಮ ದೇಶವನ್ನು ಆಕ್ರಮಣ ಮಾಡುವಂತಹ ಸಂದರ್ಭದಲ್ಲಿ ಅವರಿಗೆ ದಿಟ್ಟವಾಗಿ ಧೈರ್ಯವಾಗಿ ನಿಂತು ಅವರ ವಿರುದ್ಧ ಹೋರಾಟ ಮಾಡಿ ಇಡೀ ಭವ್ಯ ಭಾರತದಲ್ಲಿ ಮರಾಠ ಸಾಮ್ರಾಜ್ಯವನ್ನ ಗಟ್ಟಿಗೊಳಿಸುವಂತಹ ವ್ಯಕ್ತಿ ಮಹಾರಾಜ ಅಂದ್ರೆ ಅದು ಛತ್ರಪತಿ ಶಿವಾಜಿ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. 1674ರಲ್ಲಿ ಪಟ್ಟಾಭಿಷೇಕ ಮುಂಚಿತವಾಗಿ ಒಂದು ಯುದ್ಧದಲ್ಲಿ ಗೆದ್ದಿದ್ದಾರೆ. ಯುದ್ಧದಲ್ಲಿ ಗೆದ್ದಾಗ ಶಿವಾಜಿ ಮಗನಾಗಿ ಜನಿಸ್ತಾರೆ. ವಿಶೇಷವಾಗಿ ಅವರ ತಾಯಿ ಸಂಪೂರ್ಣವಾದ ದೇವಿಯ ರೂಪದಲ್ಲಿ ಅವರಿಗೆ ಜೀಜಾಬಾಯಿ ಆಶೀರ್ವಾದ ಮಾಡ್ತಾರೆ. ಸಹಜಾ ಭೋಸ್ಲೆ ಮತ್ತು ಜೀಜಾಬಾಯಿ ಅವರ ಮಗನಾಗಿ ಜನಿಸಿದಂತ ಶಿವಾಜಿ ಅವರು ಬಾಲ್ಯದಿಂದಲೂ ಕುದುರೆ ಸವಾರಿ, ಕರ್ನಾಟಕದ ಹಿಂದುತ್ವವನ್ನ ಪ್ರತಿಪಾದನೆ ಮಾಡಿ ಮೊಘಲರ ವಿರುದ್ಧ ಹೋರಾಟ ಮಾಡಿದಂತ ಶ್ರೀಮಂತ ರಾಜ ಛತ್ರಪತಿ ಶಿವಾಜಿ ಮಹಾರಾಜರ ಇವರೆಲ್ಲರೂ ಪ್ರಸಾದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಅವರಿಗೆ ಆಯುಷ್ಯ, ಆರೋಗ್ಯ ಹೆಚ್ಚು ಮಾಡಲಿ ಮತ್ತು ವಿಶೇಷವಾಗಿ ನಮ್ಮ ಬಾಬಾರ ಆಶೀರ್ವಾದ ಅವರ ಕುಟುಂಬಕ್ಕೆ ಇರಲಿ ಅನ್ನುವಂತ ಮಾತನ್ನ ಹೇಳುವ ಜೊತೆಗೆ ಇವತ್ತ ಇಬ್ಬರು ಗೀತೆಗಳನ್ನ ಕೇಳಿದೆ.